Hello everyone, this is Manasa BT. Welcome to my channel Make It Happen. Today's class is about constitutional bodies. Constitutional bodies ಅಂತ ಹೇಳಿದ್ರೆ authorities, those who derive power directly by constitution. ಅಂದ್ರೆ ಡೈರೆಕ್ಟ್ ಆಗಿ ಕಾನ್ಸ್ಟಿಟ್ಯೂಷನ್ ಇಂದ ಪವರ್ ತಗೊಳುತ್ತೆ. ಸೊ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ಬಾಡೀಸ್ ನ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು ಇದ್ರ ಬಗ್ಗೆ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಒಂದು 12 ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್, ಓಕೆ, ಮತ್ತೆ ಫೈನಾನ್ಸ್ ಕಮಿಷನ್, ಮತ್ತೆ UPSC. ಸೊ ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸೇ. ಸೊ ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ನೋಡೋಣ. ಸೊ ಇದನ್ನ ಕಲಿಯೋಕ್ಕೂ ಮುಂಚೆ ನಿಮ್ಗೆ ಈಸಿ ಮೆಥಡ್ ಒಂದು ಯಾವ ತರ ಕಲಿಬೇಕು ಇದನ್ನ ಅಂತ ಹೇಳಿದ್ರೆ, ಈ ತರ ಕಾಲಮ್ಸ್ ಮಾಡ್ಕೋಬೇಕು. ಒಂದು 5 to 6 ಕಾಲಮ್ಸ್ ಮಾಡ್ಕೋಬೇಕು. ಅಂದ್ರೆ ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ಕಲಿತಿದೀವಿ, ಹಾಗಂದ್ರೆ ಏನು, ಅವ್ರನ್ನ ಅಪಾಯಿಂಟ್ ಮಾಡೋದು ಯಾರು. ಸೊ ಈ ತರ ನೋಡಿ, ರೆಸಿಗ್ನೇಷನ್ ಕೊಡೋದಾದ್ರೆ ಯಾರಿಗೆ ಕೊಡಬೇಕು, ಆಮೇಲೆ ಟೆನ್ಯೂರ್ ಏನು, ಎಷ್ಟು ವರ್ಷ ಕೆಲಸ ಮಾಡಬೇಕು, ಅಂಡ್ ಡ್ಯೂಟೀಸ್ ಮತ್ತೆ ಪವರ್ ಅಥವಾ ಫಂಕ್ಷನ್ ಏನು ಅದ್ರದ್ದು. ಸೊ ಇದನ್ನ ಈ ತರ ನೋಡ್ಕೋಬೇಕು. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇವತ್ತು ನಾವು ನೋಡ್ತಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದು ಬರೀ ಎಲೆಕ್ಷನ್ ಕಮಿಷನ್ ಅಂತ ಬರುತ್ತೆ, ಇನ್ನೊಂದು ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಬರುತ್ತೆ. ಓಕೆ, ಸೊ ಚೀಫ್ ಎಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ಎಲೆಕ್ಷನ್ ಕಮಿಷನ್ ವರ್ಕ್ ಆಗ್ತಿರುತ್ತೆ. ಸೊ ಇದು ಏನು ಅಂತ ಹೇಳಿದ್ರೆ ಪರ್ಮನೆಂಟ್ ಅಂಡ್ ಇಂಡಿಪೆಂಡೆಂಟ್ ಬಾಡಿ. ಮತ್ತೆ ಅಪಾಯಿಂಟ್ ಮಾಡೋದು ಯಾರು ಇವ್ರನ್ನ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಆದ್ರೆ ವಿತ್ ದ ರೆಕಮೆಂಡೇಶನ್ ಆಫ್ ದ ಪ್ರೈಮ್ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರ್ ಮತ್ತೆ ಲೀಡರ್ ಆಫ್ ಅಪೋಸಿಷನ್. ಸೊ ಇಲ್ಲಿ ರೆಸಿಗ್ನೇಷನ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ಗೆ. ಸೊ ಇವಾಗ ಇದನ್ನ ಅಪಾಯಿಂಟ್ಮೆಂಟ್ ಹೇಳ್ದೆ ಅಲ್ವಾ. ಸೊ ಇಲ್ಲಿ ಒಂದು ಕ್ವಶನ್ ಕೇಳ್ಬೋದು. ಕ್ವಶನ್ ಬರಾಗ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಪ್ರೆಸಿಡೆಂಟ್ ಅಂತ ಸಪ್ರೇಟ್ ಆಗಿ ಒಂದು ಆಪ್ಷನ್ ಅಲ್ಲಿ ಬರೀ ಪ್ರೆಸಿಡೆಂಟ್ ಅಂತ ಇರುತ್ತೆ, ಅಥವಾ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಂಡರ್ ದ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರ್ ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಅಂತ ಆಪ್ಷನ್ ಇರುತ್ತೆ. ಸೊ ನೀವು ಈ ತರ ಅಂಡರ್ ದ ರೆಕಮೆಂಡೇಶನ್ ಅಂತ ಇರುತ್ತಲ್ಲ ಆ ಆಪ್ಷನ್ಗೆ ಹೋಗ್ಬೇಕು. ಓಕೆ, ಅಂಡ್ ಟೆನ್ಯೂರ್. ಟೆನ್ಯೂರ್ ಇಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ಬೋದು ಅಂತ ಇಲ್ಲಿ ಯಾವ ತರ ಕೊಡ್ತಾರೆ ಅಂದ್ರೆ 6 years ಆರ್ ಅಂಟಿಲ್ ದ ಅಟೈನ್ ದ ಏಜ್ ಆಫ್ 65 ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಹೇಳ್ತಾರೆ. ಸೊ ಇದು ಹೀಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದವ್ರಿಗೆ ಈಗ 62 years ಅಂತ ಅನ್ಕೊಳ್ಳೋಣ. ಸೊ 65 years ಆಗಕ್ಕೆ ಅವ್ರಿಗೆ ಇನ್ನು 3 ವರ್ಷ ಇದೆ ಅಲ್ವಾ. ಸೊ ಇಲ್ಲೇನ್ ಹೇಳಿದ್ದಾರೆ, 6 years ಸರ್ವಿಸ್ ಅಂತ ಹೇಳಿದ್ದಾರೆ. ಓಕೆ, ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಗ ಈಗ ಇವ್ರಿಗೆ 62 years ಇದೆ ಈಗ ಅಂತ ಹೇಳಿದ್ರೆ ಇನ್ನು 3 ವರ್ಷ ಅಷ್ಟೇ ಅವರು ಸರ್ವಿಸ್ ಮಾಡೋಕ್ಕಾಗೋದು, 6 years ಮಾಡೋಕ್ಕಾಗಲ್ಲ ಈಗ. ಓಕೆ, ಸೊ 3 ವರ್ಷ ಮಾತ್ರ ಮಾಡಿದ್ರೆ ಈಗ ಅವ್ರಿಗೆ 65 ಆಗತ್ತಾ ಏಜ್, ಆಗ ಅವರು ಅವ್ರದ್ದು ಟೆನ್ಯೂರ್ ಮುಗೀತು. ಓಕೆ, ಸೊ ಆ ಥರ. ಸೊ ಇಲ್ಲಿ ಡ್ಯೂಟೀಸ್ ಅಂಡ್ ಪವರ್ಸ್ ಏನು ಇವ್ರದ್ದು ಫಂಕ್ಷನ್ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಎಲೆಕ್ಷನ್ ಮಾಡೋವಂಥದ್ದು, ಕಂಡಕ್ಟ್ ಮಾಡೋದು ಎಲೆಕ್ಷನ್. ಓಕೆ, ಸೊ ಯಾರಿಗೆಲ್ಲ ಎಲೆಕ್ಷನ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್. ಸೊ ಇಷ್ಟಕ್ಕೆ ಎಲೆಕ್ಷನ್ ಮಾಡ್ತಿದ್ದಾರೆ ಇವರು. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕೆಲವೊಂದು ಟರ್ಮ್ಸ್ ಅಂದ್ರೆ ಕೆಲವೊಂದು ಟಾಪಿಕ್ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದಾಗ ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಓಕೆ, ಸೊ 324 ಆರ್ಟಿಕಲ್ ಅಲ್ಲಿ ಬರುತ್ತೆ ಇದು. ಅದಾದ್ಮೇಲೆ ಇವ್ರನ್ನ ರೀಅಪಾಯಿಂಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಮಾಡ್ಬೋದು. ಓಕೆ, ರೀಅಪಾಯಿಂಟ್ಮೆಂಟ್ ಮಾಡ್ಬೋದು ಇವ್ರನ್ನ. ಅದಾದ್ಮೇಲೆ ಸೊ ಇವರು ಎಲೆಕ್ಷನ್ ಕಮಿಷನ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದೆ ಅಲ್ವಾ. ಸೊ ಎಲೆಕ್ಷನ್ ಕಮಿಷನ್ ನ ರಿಮೂವ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಅವರು ರೆಕಮೆಂಡ್ ಮಾಡಿರ್ಬೇಕು. ಓಕೆ, ಆಗ ಅವ್ರನ್ನ ರಿಮೂವ್ ಮಾಡ್ಬೋದು. ಬಟ್ ಚೀಫ್ ಎಲೆಕ್ಷನ್ ಕಮಿಷನ್ ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ನ ಹೇಗೆ ರಿಮೂವ್ ಮಾಡ್ತೀವಿ ಅದೇ ತರ ಇವ್ರನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಸೊ ಅದು ಹೇಗೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ ಬರ್ಬೇಕಲ್ವಾ. ಸೊ ಆ ತರ ತುಂಬಾ ದೊಡ್ಡ ಪ್ರೊಸೀಜರ್ ಇದೆ. ಸುಪ್ರೀಂ ಕೋರ್ಟ್ ಮಾಡ್ತೀನಲ್ಲ ಆಗ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ನಿಮ್ಗೆ. ಸೊ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾನು ಕೊಟ್ಟಿರ್ತೀನಿ,
ಪ್ಲೀಸ್ ಡು ವಾಚ್.